ಬೆಂಡೆ ಬೆಂಬಳಿ ಊರಿದು. ಈ ಹಳ್ಳಿ ಒಳಗ್ ಬಂದ ತಕ್ಷಣನೇ ಎದುರುಗಡೆ ದೊಡ್ಡ ದೊಡ್ಡ ಮನೆ ಕಾಣ್ತಾ ಇದೆ. ಈ ಹಳ್ಳಿಯಲ್ಲಿ ವಿಶೇಷ ಏನು ಗೊತ್ತಾ, ಈ ರೀತಿ ಮನೆಗಳು ನೋಡಿ. ನಾನು ಹಿಂದ್ಗಡೆ ಏನ್ ನೋಡ್ತಾ ಇದ್ದೀರಾ, ಇದು ನೋಡಕ್ಕೆ ಕೋಟೆ ತರ ಇದೆ. ಯಾವ್ದೋ ಕೋಟೆ ಇರಬಹುದು ಅಂತ ನಾವ್ ಅನ್ಕೊಂತೀವಿ, ಆದ್ರೆ ಇದು ಕೋಟೆ ಅಲ್ಲ, ಮನೆ ಇದು. ಈ ಎಲ್ಲಾ ಮನೆಗಳಿಗೆ ಆಗಿನ ಕಾಲದಲ್ಲಿ ಸುರಪುರ ರಾಜರು ಅವರೆಲ್ಲ ಬಂದು ಇಲ್ಲಿ ಇದ್ದು ಹೋಗ್ತಾ ಇದ್ರು. ನಮಸ್ತೆ, ಹೇಗಿದ್ದೀರಾ? ಎಲ್ಲಾ ಮನೆಗಳು ಹೀಗೆ ಇದೆ ಅಲ್ಲ, ಇಲ್ಲಿ ಕಲ್ಲಿಂದೆ, ಸಾಮಾನ್ಯವಾಗಿ ಹೀಗೆ ಇದೆ, ಕಲ್ಲಿನ ಮನೆಗಳೇ. ಅದಕ್ಕೆ ಈ ಹಳ್ಳಿ ವಿಶೇಷ ಅಂತ ಹೇಳಿದ್ ನಾನು. ಆಲ್ಮೋಸ್ಟ್ ಎಲ್ಲಾ ಮನೆಗಳು ಹೀಗೆ ಇದೆ ನೋಡಿ. ಅಲ್ಲಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಬಟ್ ಎಲ್ಲಾ ಮನೆಗಳು ಹಾಗೆ ಇದೆ. ಪೆಂಡೆ ಬೆಂಬಳಿ ಅನ್ನೋ ಹಳ್ಳಿ ಇದು. ಆಕ್ಚುಲಿ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ, ರಾಯಚೂರಿಗೆ ಬಹಳ ಹತ್ರ ಆಗುತ್ತೆ. ಇದು ನಿಮ್ಮನೇನಾ? ನಿಮ್ಮನೇನೆ. ಇವರು ನಿಮ್ ನೆಂಟ್ರ ಪರಿಚಯ? ಹೌದಾ? ಊರಲ್ಲಿ ಹೆಂಗಂದ್ರೆ ಯಾರು ಎಲ್ಲ 100% ಒಬ್ರಿಗೊಬ್ರು ಗೊತ್ತಿರೋರು, ಪಕ್ಕದ ಮನೆಯವ್ರು ಅಲ್ಲ? ಅದೇ. ಆದ್ರೂ ಈ ಊರಲ್ಲಿ ನೀವೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ, ನೋಡಿ ಖುಷಿ ಆಯ್ತು. ಈ ಊರ್ನ ನೋಡಿ ಇನ್ನೂ ತುಂಬಾ ಜನ ಕಲಿಬೇಕೀಗ. ಬರ್ತೀನಿ ನಾಟಕ ನೋಡಕ್ಕೆ, ನೆಕ್ಸ್ಟ್ ಬರ್ತೀನಿ ನಾನು. ಹಾ ಸರಿ, ಓಕೆ, ಸರಿ, ಬಾಯ್ ಅಮ್ಮ, ಬರ್ತೀನಿ. ಸರಿ. ಏನ್ ಊರು ನಿಮ್ದು? ಬಾಪ, ಏನ್ ಹೆಸರು, ಏನ್ ಊರು, ಏನ್ ವಂಶ. ನಿಜ, ಎಸ್ಪೆಷಲಿ ಈ ಫ್ಯಾಮಿಲಿ ಅಂತೂ ಫುಲ್ ಕನೆಕ್ಟೆಡ್ ಇಲ್ಲಿ. ಅವ್ರ ಹೆಸರು, ನಿಮ್ಮ ಮುತ್ತಾತನ ಹೆಸರೇನು? ಅಲಿ ಸಾಬ್. ಆಮೇಲೆ ಇನ್ನೊಬ್ರು ನಬಿ ಸಾಬ್. ಮನೆ ನೋಡಿ ಖುಷಿ ಆಯ್ತು, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ. ಓಕೆನಾ? ನೋಡಿ, ಇಲ್ಲೊಂದು ಮನೆ ನೋಡ್ತಾ ಇದೀವಿ. ಇದು ಕೂಡ ತುಂಬಾ ಹಳೆ ಮನೆ. ಎಷ್ಟು ವರ್ಷ ಇರ್ಬೋದು ಈ ಮನೆಗೆ? ಅಜ್ಜಿಗೆ ಕೇಳೋಣ. ಎಷ್ಟು ವರ್ಷದ ಮನೆ ಅಜ್ಜಿ ಇದು? ಎಷ್ಟು ವರ್ಷ ಈ ಮನೆಗೆ ಆಗಿರ್ಬೋದು? ನಿಮಗೆ ಎಷ್ಟು ವರ್ಷ? ಎಷ್ಟು ವರ್ಷ ಇರ್ಬೋದ ಅಣ್ಣ ಅಜ್ಜಿಗೆ? 70-80. ನಿಮ್ಗಿಂತ ಮುಂಚೆ ಇಲ್ಲಿ ಇದ್ರಾ ಬೇರೆಯವರು? ಓಕೆ. ಆದ್ರೂ ಮನೆಗೆ ಎಷ್ಟು ವರ್ಷ ಅಂತ ಸರಿ ಕ್ಲಾರಿಟಿ ಇಲ್ಲ. ಈ ಮನೇಲಿ ಎಷ್ಟು ಜನ ಇರ್ತೀರಾ ನೀವು? ತುಂಬಾ ಜನ ಮಕ್ಕಳು ನೋಡ್ತಾ ಇದ್ದೀನಿ. ಎಷ್ಟು? ಹಾ, ಒಂದ್ 20 ಜನ ಇರ್ಬೋದಾ? 40 ಜನ ಈ ಮನೇಲಿ ಇದ್ದೀರಾ? ಹಾಗಾದ್ರೆ ಇದು ಒಂದು ಜಾಯಿಂಟ್ ಫ್ಯಾಮಿಲಿ ಮನೆ. ಹೌದು, ಯಾಕೆಂದ್ರೆ ಇತ್ತೀಚೆಗೆ ಜಾಯಿಂಟ್ ಫ್ಯಾಮಿಲಿ ಮನೆ ನೋಡಕ್ಕೆ ತುಂಬಾ ಕಡಿಮೆ. ಹೌದು, 60 ಅಂತ ಟೋಟಲ್. ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಅವ್ರದ್ದು ಅಂದ್ರೆ ಇಲ್ಲಿರೋರು ಬೇರೆ 60 ಜನ ಟೋಟಲ್. ಹೌದಾ?